ಇನ್ನು ನಾವು ಮಕರ ರಾಶಿಯವರ ಒಂದು ಶುಭಾನುಫಲಗಳನ್ನ ನೋಡೋದಾದರೆ ಅವರಿಗೆ ಯಾವ ರೀತಿಯಾಗಿ ಒಳ್ಳೆಯದಾಗುತ್ತೆ, ಈ ವರ್ಷ ಯಾವ ರೀತಿ ಒಂದು ಹೊಸ ಹುರುಪನ್ನು ತರುತ್ತೆ ಅಂತ ನೋಡೋದಾದರೆ ಮಕರ ರಾಶಿಯವರಿಗೆ ರಾಶ್ಯಾಧಿಪತಿನೇ ಶನೇಶ್ವರ. ಹಾಗಾಗಿ ಆ ರಾಶ್ಯಾಧಿಪತಿ ಆ ರಾಶಿಯವರಿಗೆ ಹೆಚ್ಚು ಹಾನಿ ಮಾಡೋದಿಲ್ಲ. ಇದು ಮೊದಲನೇದು. ನಮ್ಮ ಮನೆಗೆ ನಾವೇ ಕಲ್ಲು ಹೊಡ್ಕೊಳ್ಳಲ್ಲ, ಆ ರೀತಿ ಒಂದು ಜ್ಯೋತಿಷ್ಯದ ಹೇಳಿಕೆ ಇದು. ಹಾಗೆ ಇವರಿಗೆ ಶನೇಶ್ವರ ದ್ವಿತೀಯದಲ್ಲಿದ್ದು ಮಾರ್ಚಿವರೆಗೆ ಸ್ವಲ್ಪ ಧನ ಕಮ್ಮಿ ಇರುತ್ತೆ. ಆದರೆ ಶುಕ್ರನ ಸಂಯೋಗದಿಂದ ಉಪವೃತ್ತಿಯಿಂದ ಧನ ಪಡಿಬೋದು. ಯಾವುದೋ ಒಂದು ವೃತ್ತಿಲಿ ಧನ ಕಮ್ಮಿ ಆದರೆ ಬೇರೆ ವೃತ್ತಿಯಿಂದ ಇನ್ನೊಂದು ಸ್ವಲ್ಪ, ಅಂದರೆ ಡ್ಯುಯಲ್ ಇನ್ಕಮ್, ಆದಾಯ ಇರುತ್ತೆ, ದ್ವಿಗುಣ ಆದಾಯ ಇರುತ್ತೆ. ಈ ಒಂದು ಸಾಧ್ಯತೆಗಳು ಇವರಿಗಿರುತ್ತೆ. ಹಾಗೆ ಮೂರನೇ ಮನೆಗೆ ಹೋದಾಗ ಇವರ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹೊರಹಚ್ಚಕ್ಕೆ ಅನುಕೂಲ ಆಗುತ್ತೆ. ಬಂಧುಗಳ ಬಗ್ಗೆ ಏನು ಅಭಿಪ್ರಾಯ ಇರುತ್ತೆ, ಬಂಧುಗಳನ್ನು ಒಗ್ಗೂಡಿಸೋದು ಮತ್ತು ಬಂಧುಗಳ ನಡುವೆ ಒಂದು ಸಂಬಂಧವನ್ನು ಸುಧಾರಣೆ ಮಾಡ್ಬೋದು. ಅಧಿಕಾರಯುತದಲ್ಲ ಇರೋರ್ಗಂತೂ ತುಂಬ ಉತ್ತಮ. ಅವ್ರೇನೋ ಒಂದು ಮಾತು ಹೇಳಿದ್ರೆ ಗೌರವವಾಗಿ ಎಲ್ಲ ಒಬ್ಬೆ ಮಾಡಬೇಕು, ಆ ಒಂದು ಸ್ಥಾನ ಸಿಗುತ್ತೆ ಇವ್ರಿಗೆ. ಅಂದರೆ ಭಯ ಮಿಶ್ರಿತ ಗೌರವ ಅಂತ ಹೇಳ್ತೀನಿ. ತಾಳಪ್ಪ ಅವ್ರು ಹೇಳಿದ್ದಾರೆ ಮಾಡಲೇಬೇಕು ನಾವು ಅಂದರೆ ಒಂದು ಎಚ್ಚರಿಕೆಯನ್ನು ಕೂಡ ಅದರೊಳಗಿರುತ್ತೆ ಅವ್ರ ಮಾತಲ್ಲಿ. ಆ ರೀತಿ ಇದು ಬಳಸ್ಕೋಬೋದು. ಅಧಿಕಾರಯುತದಲ್ಲಿರೋರಿಗೆ ತುಂಬ ಅನುಕೂಲ. ಹಾಗೆ ರಾಜಕೀಯದವ್ರಿಗೆ ತಮ್ಮ ಶತ್ರುಗಳು ಅಥವಾ ತಮ್ಮ ಎದುರಾಳಿಗಳನ್ನ ಮಟ್ಟ ಹಾಕೋಕ್ಕೆ ಅಥವಾ ಜನಬೆಂಬಲನ ಅವ್ರ ಕಡೆಯಿಂದ ಇವ್ರು ಪಡ್ಕೊಳ್ಳೋಕ್ಕೆ ಒಂದು ಅನುಕೂಲಕರವಾದ ಸನ್ನಿವೇಶ ಅಥವಾ ದಾರಿ ಒದಗಿ ಬರ್ಬೋದು. ರಾಹುಕೇತುಗಳು ನಿಮಗೆ ಸ್ವಲ್ಪ ಸುಖ ಸಂತೋಷವನ್ನು ಕೊಡ್ತಾರೆ. ಸುಖ ಸಂತೋಷದಿಂದ ನಿಮಗೆ ಸ್ವಲ್ಪ ಅನುಕೂಲಗಳು ಹೆಚ್ಚಾಗ್ಬೋದು. ಹಣದ ಹರಿವು ಉತ್ತಮವಾಗಿಲ್ಲದೆ ಇದ್ದರೂ ಸಹ ನಿಮಗೆ ಅದನ್ನು ನಿಭಾಯಿಸಿ ಶಕ್ತಿ ಕೊಟ್ಬಿಡ್ತಾನೆ ಭಗವಂತ. ಅದನ್ನು ಹೇಗೆ ನಿಭಾಯಿಸಿ ಮುನ್ನುಗ್ಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ನಿಮ್ಮಲ್ಲಿ ಆ ಕಲೆ ಬಂದ್ಬಿಡುತ್ತೆ. ಗುರು ನಿಮಗೆ ಹೆಚ್ಚು ಸಂತೋಷವನ್ನು ಕೊಡ್ತಾನೆ, ಯಾಕೆಂದರೆ ಪೂರ್ವ ಪುಣ್ಯದಲ್ಲಿದ್ದಾನೆ. ವಿದ್ಯಾರ್ಥಿಗಳು ನಿರೀಕ್ಷೆಗೆ ಮೀರಿದ ಫಲಿತಾಂಶ ಪಡಿಬಹುದು. ಅವರೇನೋ 80% ಬರುತ್ತೆ ಅಂದರೆ ಅವ್ರಿಗೆ 99 ಬಂದ್ಬಿಡ್ಬೋದು. ಅಂಥ ಒಂದು ಅನುಕೂಲತೆ ಇದೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್ ತಗೋತಾರಲ್ಲ, IAS IPS ಅವ್ರಿಗೆಲ್ಲ ಬಹಳ ಉತ್ತಮವಾದ ಕಾಲ ಆಗ್ಬಿಡುತ್ತೆ ಇದು. ಈ ಕಾಲದಲ್ಲಿ ಅವ್ರು ಮಾಡಿದ್ರೆ ಆ ಅದೃಷ್ಟಗಳು ಒದಗಿ ಬರುತ್ತೆ. ಶುಕ್ರ ನಿಮಗೆ 5ನೇ ಮನೆ ಮತ್ತು 10ನೇ ಮನೆ ಅಧಿಪತಿ. ವಾರ್ಷಿಕ ಆದಾಯವನ್ನು ಸಮತೂಕ ಮಾಡಿಬಿಡ್ತಾನೆ. 1-2 ತಿಂಗಳು ಕಡಿಮೆ ಬರ್ಬೋದು, 1-2 ತಿಂಗಳು ಜಾಸ್ತಿ ಬರ್ಬೋದು. ಒಟ್ಟಾರೆ ಆದಾಯದಲ್ಲಿ ಒಂದು ಸುಸ್ಥಿತಿಯನ್ನು ಕೊಟ್ಬಿಡ್ತಾನೆ, ಕಾಪಾಡ್ಬಿಡ್ತಾನೆ. ಈ ಶುಕ್ರನಿಂದ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾಲುದಾರರು ಅಥವಾ ನಿಮ್ಮ ಒಟ್ಟು ಕುಟುಂಬದ ವ್ಯವಹಾರದಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಲಾಭ ಆಗೋ ಥರ ಒಂದು ಅವಕಾಶಗಳು ಒದಗಿ ಬರುತ್ತೆ. ಇದನ್ನು ನಿಮ್ಮ ಜಾಣ್ಮೆಯಿಂದ ಬಳಸ್ಕೊಳ್ಳಿ. ರಾಜಯೋಗ ಇದೆ ಅಂತ ಸುಮ್ಮನೆ ಕೂತ್ರೆ ಆಗಲ್ಲ. ನಿಮ್ಮ ಪ್ರಯತ್ನ ಇದ್ದರೆ ಯೋಗ ನಿಮ್ಮ ಹತ್ರ ಬರುತ್ತೆ. ಹಾಗೆ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಉತ್ತಮ ಫಲಿತಾಂಶವನ್ನು ಗಳಿಸ್ಬಿಡ್ಬೋದು. ನೀವು ಗುರು ಮತ್ತು ಈ ಬುಧನಿಂದ ಹೆಚ್ಚು ಹಣ ದೊರೆಯತಕ್ಕಂಥ ಮಾರ್ಗೋಪಾಯಗಳನ್ನು ಕಂಡುಕೋಬೋದು. ಇದು ನಿಮಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮಗೆ ನೈಸರ್ಗಿಕವಾಗಿ ಶನಿಯ ಹಣ ಕಡಿಮೆ ಮಾಡಿದ್ರು ಬೇರೆ ಮೂಲದಿಂದ ಗುರು ಮತ್ತು ಬುಧ ನಿಮಗೆ ಆದಾಯವನ್ನು ಹೆಚ್ಚು ಮಾಡಿಕೊಡ್ತಾರೆ. ಈ ಹೆಚ್ಚಿನ ಆದಾಯವನ್ನು ಕಡಿಮೆ ಆದಾಯಕ್ಕೆ ಹೊಂದಿಸ್ಕೊಂಡಾಗ ನಿಮ್ಮ ಹಣಕಾಸಿನ ಸ್ಥಿತಿ ಸುಸ್ಥಿತಿಲಿರುತ್ತೆ. ಹಾಗೆ ಮಕ್ಕಳ ಬಗ್ಗೆ ಒಳ್ಳೆ ವಾರ್ತೆಗಳು ಕೇಳ್ಬೋದು. ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ತಗೊಂಡ್ರು ಅಂತಲೋ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರು ಅಂತಲೋ, ಮಕ್ಕಳು ಎಲ್ಲ ಉದ್ಯೋಗದಲ್ಲಿ ಸೇರ್ಕೊಂಡ್ರು ಅಂತ, ಈ ಥರ ಮಕ್ಕಳ ಬಗ್ಗೆ. ಆಮೇಲೆ ಸಂತಾನ ಅಪೇಕ್ಷೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಸಂತಾನಕ್ಕೆ ಶುಭ ಸೂಚನೆ ಖಂಡಿತ ಸಿಗೋ ಸಾಧ್ಯತೆ ಇದೆ. ಇವಿಷ್ಟು ಮಕರ ರಾಶಿಯವರ ಶುಭಾಶುಭ ಫಲಗಳು. ಮಕರ ರಾಶಿಯವರು ತಮ್ಮ ವಾಕ್ಚಾತುರ್ಯಕ್ಕಾಗಿ ಯಾವುದಾದ್ರು ದೇವಿ, ಸಾತ್ವಿಕ ದೇವಿ, ಲಕ್ಷ್ಮಿ, ಸರಸ್ವತಿ, ಅನ್ನಪೂರ್ಣ ಈ ಥರದವ್ರನ್ನ ಆರಾಧನೆ ಮಾಡ್ಬೋದು. ದುಡ್ಡಿಗಾಗಿ ಶನೇಶ್ವರ ಮತ್ತು ಲಕ್ಷ್ಮಿನ ಆರಾಧನೆ ಮಾಡಲೇಬೇಕು, ಯಾಕೆಂದರೆ ದುಡ್ಡಿನ ಒಳಹರಿವು ಕಮ್ಮಿ ಇದೆ. ಬಂಧುಗಳ ಅನುಕೂಲತೆಗಾಗಿ ದುರ್ಗಾರಾಧನೆ ಮಾಡಬೇಕು. ವಿಶೇಷವಾಗಿ ಇವರು ಸಂಸಾರ ಸುಖ ಅಥವಾ ಪಾಲುದಾರಿಕೆ ವ್ಯವಹಾರದ ಲಾಭಕ್ಕಾಗಿ ಸುಬ್ರಹ್ಮಣ್ಯ ಆರಾಧನೆ ಮಾಡೋದು ಒಳ್ಳೆಯದು.